ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ತೊಗೊಂಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ 2 ಸ್ಕಿನ್ ಟೈಪ್ ಬಗ್ಗೆ ನಾನಿವತ್ತು ಹೇಳ್ತೀನಿ. ಒಂದು ಬಂದ್ಬಿಟ್ಟು ಡ್ರೈ ಸ್ಕಿನ್ ಇರುತ್ತೆ, ಇನ್ನೊಂದು ಬಂದ್ಬಿಟ್ಟು ಆಯಿಲಿ ಸ್ಕಿನ್ ಇರುತ್ತೆ. ಸೊ ಡ್ರೈ ಸ್ಕಿನ್ ಆ್ಯಂಡ್ ಆಯಿಲಿ ಸ್ಕಿನ್ನ ಎರಡು ಕೂಡ ಲೈಕ್ ಡಿಫ್ರೆಂಟ್ ಆದ ಸ್ಕಿನ್ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುತ್ತೆ. ಲೈಕ್ ಎಲ್ಲರಿಗೂ ಅಲ್ಲ, ಕೆಲವೊಬ್ರು ಡ್ರೈ ಸ್ಕಿನ್ನಿಂದ ಸಫರ್ ಪಡ್ತಿರ್ತಾರೆ, ಇನ್ನು ಕೆಲವೊಬ್ರು ಆಯಿಲಿ ಸ್ಕಿನ್ನಿಂದ ಸಫರ್ ಪಡ್ತಿದ್ದಾರೆ. ಸೊ ಈ ಎರಡು ಪ್ರಾಬ್ಲಮ್ಗೆ ಒಂದೇ ಟೈಮಲ್ಲಿ ಒಂದೇ ವಿಡಿಯೋದಲ್ಲಿ ಸೊಲ್ಯೂಷನನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಈ ಪೆನ್ಸಿಲಿಂದ, ವೈಟ್ ಪೆನ್ಸಿಲಿಂದ ಸೊ ಮಾರ್ಕ್ ಮಾಡ್ಕೊಬಿಡ್ತೀನಿ. ಇದು ಓನ್ಲಿ ಯಾಕೆ ಅಂತಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಅಷ್ಟೇ. ನೀವು ಕೂಡ ಟ್ರೈ ಮಾಡಿ ಈ ಥರ ಅಂತ ಅಲ್ಲ. ಸೊ ಇಲ್ಲಿ ನಾನು 2 ಡಿಫ್ರೆಂಟ್ ಟೈಪ್ ಆಫ್ ಫೇಸ್ ಪ್ಯಾಕನ್ನು ಇವತ್ತು ತೋರಿಸ್ತೀನಿ. ಫಸ್ಟಾಗಿ ಡ್ರೈ ಸ್ಕಿನ್ ಇರೋರು ಈ ಪ್ಯಾಕನ್ನು ಟ್ರೈ ಮಾಡಿ. ಬಾಯ್ಲ್ ಮಾಡಿರುವಂಥ ರೈಸು, ಆಮೇಲೆ ಒಂದು 1/2 ಕಪ್ ಅಷ್ಟು ಮಿಲ್ಕ್, ಇವೆರಡನ್ನು ಫಸ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನಂತರ ಸ್ವಲ್ಪ ಕರ್ಡ್ ತೊಗೊಂಡು ಅದರಲ್ಲಿ ವಾಟರ್ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಆ ಕರ್ಡನ್ನು ಒಂದು ಬಾಯ್ಲಿಗೆ ಆ್ಯಡ್ ಮಾಡಿಬಿಟ್ಟು ನಾವು ಪ್ರಿಪೇರ್ ಮಾಡ್ಕೊಂಡಿರುವಂಥ ರೈಸ್ ಪ್ಯಾಕನ್ನು ಇದರಲ್ಲಿ ಹಾಕಿ 2 ಮಿಕ್ಸ್ ಮಾಡಿದ್ರೆ ರೈಸ್ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ. ಈಗ ಆಯಿಲಿ ಫೇಸ್ ಅವರಿಗೆ ಈ ಪ್ಯಾಕ್. ಸೊ ಆಯಿಲಿ ಫೇಸ್ ಇದ್ದವರು ಸೊ 1 ಸ್ಪೂನಷ್ಟು ಕರ್ಡನ್ನು ತೊಗೊಂಡು ವಾಟರ್ ಎಲ್ಲನೂ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಕರ್ಡನ್ನು 1 ಕಪ್ಪಿಗೆ ಹಾಕ್ಕೊಳ್ಳೋದು. ಆಮೇಲೆ ಈ ಲೆಮನ್ ಸಿರಪ್ ಅನ್ನೋದು ನಾನು ಮನೇಲಿ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಅಲೋವೆರಾ ಜೆಲ್ ಲೆಮನ್ ಮಿಕ್ಸ್ ಮಾಡಿಕೊಂಡು ಲೆಮನ್ ಸಿರಮನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೆ. ಅವೆರಡನ್ನು ಆ್ಯಡ್ ಮಾಡಿಕೊಂಡು 1 ಸ್ಪೂನಷ್ಟು ಕಾಫಿ ಪೌಡ್ರ್ ಮಿಕ್ಸ್ ಮಾಡಿಕೊಂಡ್ರೆ ಆಯಿಲಿ ಸ್ಕಿನ್ ಅವರಿಗೆ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ. ಸೊ ಇವಾಗ ನಾನು ಡ್ರೈ ಸ್ಕಿನ್ ಅವರಿಗೆ ಬೇಕಾಗುವಂಥ ಫೇಸ್ ಪ್ಯಾಕನ್ನು ಇಲ್ಲಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ರೈಸ್ ಫೇಸ್ ಪ್ಯಾಕ್ ಬಂದುಬಿಟ್ಟು ಡ್ರೈ ಸ್ಕಿನ್ ಇದ್ದವ್ರಿಗೆ ಯೂಸ್ ಆಗುತ್ತೆ. ಸೊ ಇದು ಸ್ಕಿನ್ನನ್ನು ತುಂಬ ಸಾಫ್ಟ್ ಮಾಡುತ್ತೆ. ರೈಸ್ ಫೇಸ್ ಪ್ಯಾಕ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಕರ್ಡ್ ಕೂಡ ನಮ್ಮ ಸ್ಕಿನ್ಗೆ ವೆರಿ ಸ್ಮೂತ್ ಆದ ಫೀಲ್ ಕೊಡುತ್ತೆ. ಸೊ ಈಗ ನಾನು ಆಯಿಲಿ ಸ್ಕಿನ್ ಇದ್ದವ್ರಿಗೆ ಈ ಫೇಸ್ ಪ್ಯಾಕನ್ನು ತೋರಿಸ್ತಾ ಇದ್ದೀನಿ. ಸೊ ಆಯಿಲಿ ಸ್ಕಿನ್ ಇದ್ದವರು ಈ ಫೇಸ್ ಪ್ಯಾಕನ್ನು ಖಂಡಿತ ಟ್ರೈ ಮಾಡಿ. ಫೇಸ್ ಮೇಲೆ ಇರುವಂಥ ಆಯಿಲ್ ಆ್ಯಂಡ್ ಡರ್ಟ್ ಎಲ್ಲನೂ ಕೂಡ ಈ ಕಾಫಿ ಪೌಡರ್ ರಿಮೂವ್ ಮಾಡುತ್ತೆ. ಫೇಸ್ ಮೇಲೆ ಆಯಿಲ್ ರೆಡ್ಯೂಸ್ ಮಾಡೋಕ್ಕೆ ಕಾಫಿ ಪೌಡರ್ ಯೂಸ್ ಆಗುತ್ತೆ. ಆ್ಯಂಡ್ ಫೇಸನ್ನು ಸ್ಮೂತಾಗಿ ಮೇಂಟೈನ್ ಮಾಡೋಕ್ಕೆ ಕರ್ಡ್ ಇಲ್ಲಿ ಯೂಸ್ ಆಗುತ್ತೆ. 2 ಫೇಸ್ ಪ್ಯಾಕ್ ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಎರಡನ್ನೂ ಕೂಡ ಡ್ರೈ ಆಗೋವರೆಗೂ ವೆಯ್ಟ್ ಮಾಡಿ ನಂತರ ಫೇಸ್ ವಾಶ್ ಮಾಡ್ಕೊಬರೋಣ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ನಿಮಗೆ ಎಷ್ಟು ವ್ಯತ್ಯಾಸ ಕಾಣಿಸ್ತಿದೆ ಅಂತ ಕಮೆಂಟಲ್ಲಿ ತಪ್ಪದೆ ಹೇಳಿ, ಆಯಿತಾ? ಸೊ ನನಗೆ ಇಲ್ಲಿ ಫಸ್ಟ್ ಟೈಮ್ ಯೂಸ್ ಮಾಡಿರೋದ್ರಿಂದ ಈ ಪ್ಯಾಕ್ ಬಂದುಬಿಟ್ಟು ಸ್ವಲ್ಪ ಸ್ಮೂತ್ ಆಗಿದೆ. ಆ್ಯಂಡ್ ಕಾಫಿ ಪೌಡರ್ ಫೇಸ್ ಪ್ಯಾಕ್ ಬಂದುಬಿಟ್ಟು ನನಗೆ ಸ್ವಲ್ಪ ರಫ್ ಅನ್ನಿಸ್ತಾ ಇದೆ. ಇದು ಸ್ಕಿನ್ನನ್ನು ಸ್ವಲ್ಪ ಡ್ರೈ ಮಾಡಿದ ಅನ್ನಿಸ್ತಾ ಇತ್ತು. 2 ಪ್ಯಾಕು ತುಂಬ ಚೆನ್ನಾಗಿತ್ತು. ಸೊ ನಿಮ್ಗೆ ಇಲ್ಲಿ ಗೊತ್ತಾಗ್ತಿದೆ ಅಲ್ವಾ, ಈ ಕಡೆ ಎಷ್ಟು ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಅನ್ನಿಸ್ತಿದೆ. ಆ್ಯಂಡ್ ಸ್ಕಿನ್ ಕೂಡ ಸ್ವಲ್ಪ ವೈಟ್ ಆಗಿದೆ ಅನ್ನಿಸ್ತಾ ಇದೆ. ನಿಮಗೆ ಡಿಫ್ರೆನ್ಸ್ ಸ್ವಲ್ಪ ಗೊತ್ತಾಗ್ತಿದೆ ಅಲ್ವಾ. ಇದು ಒಂದೇ ಯೂಸ್ ಆಗಿರೋದ್ರಿಂದ ಅಷ್ಟು ಬೇಗ ಗೊತ್ತಾಗಲ್ಲ. ನೀವು 2-3 ಟೈಮ್ಸ್ ಯೂಸ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡ್ತಿರ್ಬೋದು, ಸ್ವಲ್ಪ ಶೈನಾಗಿ ಸಾಫ್ಟಾಗಿ ಲೈಕ್ ವೈಟಾಗಿ ಆಗಿದೆ. ಆ್ಯಂಡ್ ಈ ಕಡೆ ನೀವು ನೋಡ್ತಿರ್ಬೋದು, ಇದು ಏನು ಅಂತಂದರೆ ಲೈಕ್ ಡ್ರೈ ಆಗಿದೆ. ಲೈಕ್ ಸ್ವಲ್ಪ ಡ್ರೈ ಅನ್ನಿಸ್ತದೆ. ಇಲ್ಲಿ ಫೋರ್ಹೆಡಲ್ಲಿ ನೀವು ಡಿಫ್ರೆನ್ಸ್ ನೋಡ್ತಿರ್ಬೋದು. ಇದಿಷ್ಟು ಏರಿಯಾ ನನಗೆ ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ. ಇದಿಷ್ಟು ಏರಿಯಾ ನನಗೆ ಸಾಫ್ಟಾಗಿ ಅನ್ನಿಸ್ತಾ ಇದೆ. ಲೈಕ್ ನಾನು ಹಿಂಗೆ ಟಚ್ ಮಾಡ್ತಾಯಿದ್ರೆ ನನಗೆ ಆ ಫೀಲ್ ಗೊತ್ತಾಗ್ತಿದೆ. ನನಗೆ ಈ ಕಡೆ ಸಾಫ್ಟ್ ಅನ್ನಿಸ್ತಾ ಇದೆ. ಆ್ಯಂಡ್ ಈ ಕಡೆ ಒಂಚೂರು ಡ್ರೈ ಅನ್ನಿಸ್ತಾ ಇದೆ. ಕೈ ಈ ಥರ ಮುಟ್ಟಿದ್ರೆ ಗೊತ್ತಾಗ್ಬಿಡುತ್ತೆ, ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ. ಆ್ಯಂಡ್ ಈ ಕಡೆ ಸ್ವಲ್ಪ ಸಾಫ್ಟಾಗಿ ಇದೆ. ಆಯಿಲಿ ಸ್ಕಿನ್ ಅವರು ನೀವು ಖಂಡಿತ ಈ ಫೇಶಿಯಲ್ಲ ಟ್ರೈ ಮಾಡ್ಬೋದು. ಈ ಫೇಸ್ ಪ್ಯಾಕನ್ನು ಟ್ರೈ ಮಾಡ್ಬೋದು. ಕಾಫಿ ಪೌಡ್ರಿಂದ ನಾನು ತೋರಿಸಿರುವಂಥ ಫೇಸ್ ಪ್ಯಾಕನ್ನು ಟ್ರೈ ಮಾಡ್ಬೋದು. ಆಯಿಲಿ ಫೇಸ್ ಇದ್ದವರಿಗೆ ಲೈಕ್ ಸ್ವಲ್ಪ ಹೊರಗೆ ಹೋದ್ರೂ ಸಮೇತ ಈ ಥರ ಸ್ವೆಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆಯೇ ಏನು ಮೇಕಪ್ ಮಾಡಿದ್ರೂ ಕೂಡ ಎಷ್ಟು ಬೇಗ ಆಯಿಲಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅಂಥವ್ರಿಗೆ ಈ ಫೇಸ್ ಪ್ಯಾಕ್ ಬೆಸ್ಟ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಡ್ರೈ ಸ್ಕಿನ್ ಅವ್ರಿಗೆ ತುಂಬಾ ಡ್ರೈ ಆಗಿಬಿಡುತ್ತೆ. ಸ್ಕಿನ್ ಡ್ರೈ ಆದಾಗ ಬ್ರೇಕ್ಔಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂಥವ್ರಿಗೆ ಈ ಫೇಸ್ ಪ್ಯಾಕ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಖಂಡಿತ ಟ್ರೈ ಮಾಡ್ಬೋದು. ಸೊ ಇವೆರಡು ಫೇಸ್ ಪ್ಯಾಕ್ಸ್ ನಿಮ್ಗೆ ಇಷ್ಟ ಆಯಿತಾ ಅಂತ ಕಮೆಂಟಲ್ಲಿ ತಪ್ಪದೆ ಹೇಳಿ. ಆ್ಯಂಡ್ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಕಮೆಂಟಲ್ಲಿ ತಪ್ಪದೆ ಹೇಳಿ. ಆ್ಯಂಡ್ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವೆಲ್ಲರಿಗೂ ಕೂಡ ಇದು ಇಷ್ಟ ಆಗುತ್ತೆ. ಸೊ ಇಷ್ಟನ್ನು ಹೇಳ್ತಾ ಇವತ್ತು ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ, ಯೂಸ್ಫುಲ್ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.